ಬಿಗ್ ಬಾಸ್ ಮನೆಗೆ ಮರಳಿ ಮಲ್ಲಮ್ಮ. ಹೋಗಿಲ್ಲಿ ಮಾತಾಡ್ಸಲ್ಲ ಏನು ಬ್ಯೂಟಿಫುಲ್ ಆಗ್ಬಿಟ್ಟಿದ್ಯಾ? ಇನ್ನೇನ್ ಮಲ್ಲ ಸೆಕೆಂಡ್ ಫುಲ್ ಫ್ಯಾನ್ ಫಾಲೋವರ್ಸಾ? ಫುಲ್ ಅವ ನಂದೆ. ಎಷ್ಟು ಮಿಸ್ ಮಾಡ್ಕೊಂಡ ಗೊತ್ತಮ್ಮಲ್ಲಮ್ಮ. ಹೋದ್ಮೇಲೆ ಇಲ್ಲಿ ಯಾರು ನನಗೆ ಜೋಡಿನೇ ಇರ್ಲಿಲ್ಲ. ಇಲ್ಲಿ ಏನೆಲ್ಲಾಯ್ತು ಹೇಳಿ. ಅವ್ರು ಮುಂಚೆ ತರ ಇದಿಲ್ಲ, ಒಂದ್ ಸ್ವಲ್ಪ ಎಲ್ಲೋ ಜರ್ಕ್ ಕಾಣಿಸ್ತಿದ್ದಾರೆ. ಇರ್ಲಿ, ನನಗೆ ನೀವು ನಿನಗೆ ನಾನು. ನನ್ಗನ್ಸುತ್ತೆ ಮಲ್ಲಮ್ಮನ್ನ ಮತ್ತೆ ಬಿಗ್ ಬಾಸ್ಗೆ ಕರ್ಸಿರೋದ್ರ ಹಿಂದೆ ಒಂದು ದೊಡ್ಡ ಸ್ವಾರ್ಥ ಇದೆ ಬಿಗ್ ಬಾಸ್ನವ್ರದ್ದು ಅಂತ. ಏಕೆಂದ್ರೆ ಬಿಗ್ ಬಾಸ್ನವರು ಏನೇ ಒಂದು ಕೆಲಸ ಮಾಡಲಿ ಅಥವಾ ಯಾರನ್ನೇ ಮನೆ ಒಳಗಡೆ ಕರ್ಸಲಿ, ಅದರಿಂದ ಅವ್ರಿಗೆ ಬೆನಿಫಿಟ್ ಆದರೆ ಅಥವಾ ಅದರಿಂದ ಅವ್ರಿಗೆ TRP ಬಂದರೆ ಮಾತ್ರನೇ ಅವ್ರು ಮನೆ ಒಳಗಡೆ ಕರ್ಸೋದಾಗಿರ್ಬೋದು ಅಥವಾ ಆ ಕೆಲಸನ ಮಾಡೋದಾಗಿರ್ಬೋದು. ಸೊ ಇಲ್ಲಿ ಮಲ್ಲಮ್ಮನ ಕರ್ಸಿರೋ ಮೇನ್ ಇಂಟೆನ್ಷನ್ ಕೂಡ ಅದೇ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಏಕೆಂದರೆ ಮಲ್ಲಮ್ಮ ಬಿಗ್ ಬಾಸಲ್ಲಿ ಇರೋವರೆಗೂ ಒಂದಿಷ್ಟು ಜನದ ಪ್ರೀತಿನ ತುಂಬಾ ಸಂಪಾದನೆ ಮಾಡಿದರು ಆ್ಯಂಡ್ ತುಂಬ ಜನ ಅವ್ರನ್ನ ಮೆಚ್ಕೊಂಡಿದ್ರು ಬಿಗ್ ಬಾಸಲ್ಲಿ ಇರೋವರೆಗೂ. ಸೊ ಅವರು ಅನ್ಫಾರ್ಚುನೇಟ್ಲಿ ಬೇಗ ಮನೆಯಿಂದ ಹೊರಗಡೆ ಬಂದರು. ಸೊ ಸ್ವಲ್ಪ ಜನಕ್ಕೆ ಬೇಜಾರಾಯಿತು. ಆದರೆ ಈಗ ಫಿನಾಲೆ ಹತ್ರ ಇದ್ದಾಗ ಮಲ್ಲಮ್ಮನ್ನ ಮತ್ತೆ ಕರ್ಸಿರೋದು ನೋಡ್ತಾ ಇದ್ರೆ, ಸೊ ಅಷ್ಟು ಜನನ್ನ ಮತ್ತೆ ಅಟ್ರಾಕ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಜನದ ಸಿಂಪತಿನ ಪಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಒಂದು TRPಗೋಸ್ಕರ ಈ ಒಂದು ಗಿಮಿಕ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರು ಗೊತ್ತಾಗುತ್ತೆ, ಮಲ್ಲಮ್ಮ ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ಕೊಳ್ತಾ ಬರ್ತಿದ್ದಾರೆ. ಬಟ್ ಅಲ್ಲಿ ಫೈನಲ್ ಆಗಿ ಧ್ರುವಂತ್ ಹಾಗೂ ಅಶ್ವಿನಿ ಗೌಡರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಮಲ್ಲಮ್ಮ ಮುಂಚೆ ಥರ ನನ್ನ ಜೊತೆ ಕ್ಲೋಸ್ ಆಗಿಲ್ಲ, ಬೇರೆ ಥರನೇ ಆಡ್ತಾ ಇದ್ದಾರೆ ಅಂತ ಧ್ರುವಂತ್ ಅವರು ಹೇಳ್ತಾರೆ. ಆಗ ಅಶ್ವಿನಿ ಗೌಡರು ಹೇಳ್ತಾರೆ, ಹೋಗ್ಲಿ ಬಿಡು, ನನಗೆ ನೀನು ನಿನಗೆ ನಾನು ಅಂತ ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಸೊ ಇಲ್ಲಿ ಏನು ಅಶ್ವಿನಿಗೂ ಹಾಗೂ ಧ್ರುವಂತ್ಗೂ ಒಂದು ಸಿಂಪತಿ ಸಿಗಬೇಕಂತ ಒಂದು ಏನಾದ್ರು ಪ್ಲಾನ್ ಮಾಡಿದ್ರೆ ಅಥವಾ ಅದರಲ್ಲೂ ಅಶ್ವಿನಿಗೆ ಸಿಗಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಫೈನಲ್ ಆಗಿ ಮಲ್ಲಮ್ಮನ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂರಿಸಿ ನೀರನ್ನ ಒಯ್ತಿದ್ದಾರೆ. ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದರೆ ಜನದೊಂದು ಸಿಂಪತಿ ಪಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಜನದೊಂದು ಅಟ್ರ್ಯಾಕ್ಟ್ನ ತಗೊಳ್ಳೋದಕ್ಕಾಗಿರ್ಬೋದು ಅಥವಾ TRPಗೋಸ್ಕರ ಮಾಡ್ತೀರಂತ ಮೇಯ್ನ್ಲಿ ಗೊತ್ತಾಗ್ತಾ ಇದೆ. ಸೊ ನೋಡೋಣ, ಫಿನಾಲೆ ಹತ್ರ ಇದೆ, ಈಗ ಬಂದಿದ್ದಾರೆ ಇವತ್ತಿನ ಒಂದು ಎಪಿಸೋಡಲ್ಲಿ. ಸೊ ಎಪಿಸೋಡ್ನ ನೋಡಿದರೆ ನಮಗೆ ಸಂಪೂರ್ಣವಾಗಿ ಡೀಟೇಲ್ ಗೊತ್ತಾಗುತ್ತೆ. ಆದರೆ ಎಪಿಸೋಡಲ್ಲಿ ಅವ್ರಿಗೆ ಏನು ಬೇಕು ಅದನ್ನು ಮಾತ್ರ ಕಟ್ ಮಾಡಿ ತೋರಿಸೋದು. ಆದ್ರೂ ಆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ನಮಗೆ, ಸ್ವಲ್ಪನಾದರೂ ಲೈವ್ ನೋಡಿದರೂ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಅಪ್ಡೇಟ್ ಸಿಗಬೇಕಂದ್ರೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.